ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು 40 ಎದೆ ಸುತ್ತಳತೆಯ 40 ಸೈಜ್ ಎದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ಮಾಡೋಣ. ಬನ್ನಿ ಯಾವ ರೀತಿ ಅಂತ. ಮೊದಲನೇದಾಗಿ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಇವಾಗ ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ ಇಟ್ಕೊಳ್ಳೋಣ. ಈ ರೀತಿ ಅರ್ಧ ಇಂಚ್ ಇಟ್ಕೊಂಡು ಈಗ ಬ್ಲೌಸ್ನ ಉದ್ದ ತಗೋಬೇಕು. ಬ್ಲೌಸ್ನ ಉದ್ದ ಬಂದ್ಬಿಟ್ಟು ಯಾವಾಗ ಶೋಲ್ಡ್ರ್ ಕಡೆಯಿಂದ ತೊಗೊಳ್ಳಿ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿಂದ ಶೋಲ್ಡರಿಂದ ಕೆಳಗಡೆ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿವರೆಗೂ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ನಮಗೆ ಇದು 13.5 ಇದೆ. ಓಕೆನಾ? 13.5ಗೆ ಒಂದು ಕೆಳಗಡೆ ಆಲ್ರೆಡಿ ಅರ್ಧ ಇಂಚ್ ಬಿಟ್ಟಿದ್ದೀವಿ, ಮೇಲ್ಗಡೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೋಬೇಕು. 13.5 ಅರ್ಧ ಇಂಚು ಬಿಡೋಣ ಆಚೆ. ಓಕೆನಾ? ಇವಾಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಇದು ಮಾರ್ಕ್ ಮಾಡಿಕೊಂಡು ಇದು ಏರುಪೇರು ಇರೋದು ಕಟ್ ಮಾಡ್ಕೊಂಬಿಡೋಣ. ಈಗ ಸೊಂಟದ ಸುತ್ತಳತೆ ಎಷ್ಟಿದೆ ನೋಡೋಣ. ಫಸ್ಟ್ಗೆ ಇಲ್ಲಿ ಉಕ್ಸ್ಪಟ್ಟಿಯಿಂದ ತಗೊಳ್ಳಿ. ಈ ರೀತಿ ಐಪಟ್ಟಿ ಏನಿರುತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿ ಫೋಲ್ಡ್ ಮಾಡಿಕೊಂಡು ಇಷ್ಟಕ್ಕೆ ತಗೊಳ್ಳಿ. 29.5 ಇದೆ. 29.5ನ ಈ ರೀತಿ 4 ಭಾಗ ಮಾಡಿ, ಟೇಪಲ್ಲಿ 4 ಭಾಗ ಮಾಡಿ. ಯಾಕೆಂದರೆ ಇದು ಹಾಗೇ ಮಾಡೋಕ್ಕೆ ಹೋದರೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಈ ರೀತಿ ಆದರೆ ಟೇಪಲ್ಲಿ ನೀವು ಎಂತೆ ಬಿಗಿನರ್ಸ್ ಆದ್ರೂ ಈ ರೀತಿ ಮಾರ್ಕ್ ಮಾಡಿ ಅಳತೆನೇ ಎಷ್ಟಿದೆ ಅಂತ ನೋಡ್ಕೋಬೋದು. ಇದು 7 ಕಾಲಿದೆ. ಓಕೆನಾ? 7 ಕಾಲನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 7 ಕಾಲನ್ನ ಇಲ್ಲಿ ಮಾರ್ಕ್ ಮಾಡಿ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಎದೆ ಸುತ್ತಳತೆ ಒಂದು ಸ್ವಲ್ಪ ತೋರಿಸ್ತೀನಿ ಯಾವ ರೀತಿ ತೊಗೊಳ್ಳೋದು ಅಂತ. ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಉಕ್ಸ್ಪಟ್ಟಿಯಿಂದ ಇಲ್ಲಿಂದ ಈ ರೀತಿ ತೊಗೋಬೇಕು. ಓಕೆನಾ? ಈ ರೀತಿ ಇಟ್ಕೊಂಡು ಈ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ ಈ ರೀತಿ ತಗೊಳ್ಳಿ. 10 ಇಂಚಿದೆ. ಓಕೆನಾ? 10 ಅಂದರೆ 4 ಭಾಗ ಮಾಡಿದ್ರೆ 40 ಇಂಚು. ಓಕೆನಾ? ಅಲ್ಲಿಗೆ ಎದೆ ಸುತ್ತಳತೆ 40 ಆಗುತ್ತೆ. ಓಕೆನಾ? ಓಕೆ. ಈಗ ಇಲ್ಲಿಂದ ಎಕ್ಸ್ಟ್ರಾ ಸ್ಟಿಚಿಂಗ್ಗೆ 2 ಇಂಚು ಈ ರೀತಿ ಬರುತ್ತೆ. ಈಗ ಶೋಲ್ಡರು ಮತ್ತು ನೆಕ್ ವಿಡ್ತು ತಗೊಳ್ಳೋಣ. ಇದು 40 ಸೈಜ್ ಆಗಿರೋದ್ರಿಂದ ನಾನು 2 ಕಾಲು ಇಟ್ಕೋತೀನಿ. 2 ಕಾಲು ನೆಕ್ ವಿಡ್ತು 2 ಕಾಲು. ಶೋಲ್ಡರ್ ಬಂದ್ಬಿಟ್ಟು ನಮಗೆ ಇದು 2.5 ಇದೆ. 3 ಇಂಚ್ ಇಟ್ಕೊಳ್ಳೋಣ. ಓಕೆನಾ? 3 ಕಾಲು ಇಟ್ಕೋತೀನಿ. 3 ಕಾಲು. ಓಕೆನಾ? ಟೋಟಲ್ ನಮಗೆ 5.5 ಇದೆ. ಓಕೆನಾ? 5.5. ಇದು 3 ಕಾಲು, ಇದು 2 ಕಾಲು, ಟೋಟಲು 5.5. ಓಕೆನಾ? ಇವಾಗ ಇಲ್ಲಿ ಬಂದ್ಬಿಟ್ಟು ಬೆನ್ನಿನ ಉದ್ದ ತಗೊಳ್ಳೋಣ. ಬೆನ್ನಿನ ಉದ್ದ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲಿ ಅಳತೆ ತಗೊಳ್ಳಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆ ಅಷ್ಟಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಅರ್ಧ ಇಂಚು ಮೇಲೆ ಬಿಡಿ. ಇಷ್ಟೇ. ಓಕೆನಾ? ಇದಿಷ್ಟಾಯಿತು. ಇಲ್ಲಿಂದ ಒಂದು 2.25ಗೆ ಮಾರ್ಕ್ ಮಾಡ್ಕೊತೀನಿ. ಇದು ಸ್ವಲ್ಪ ಏಜ್ ಆಗಿರೋದ್ರಿಂದ ನೀವು ಬೇಕಂದರೆ ಬ್ಲೌಸಲ್ಲೇ ಮೆಜರ್ಮೆಂಟ್ ತೊಗೋಬೋದು. ಒಬ್ಬೊಬ್ರು ಏಜ್ ಆಗಿರೋರಿಗೆ ಹಾಗೇ ತೊಗೊಂಡ್ರೆ ಸ್ವಲ್ಪ ಡೀಪ್ ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂತಾರೆ. ಅವ್ರಿಗೆ ಬೇಕಾದರೆ ನೀವು ಈ ಥರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಬೇಕಾದರೆ ನೀವು ತೊಗೋಬೋದು. ಓಕೆನಾ? ಈ ರೀತಿ ನೋಡಿ ಇಟ್ಕೊಂಡ್ರೆ ಸಾಕು. ಇದನ್ನು ಈ ರೀತಿ ಇಟ್ಕೊಳ್ಳಿ.
ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಈ ರೀತಿ ಇಷ್ಟೇ ಆಯಿತಾ. ಈಗ ಇಲ್ಲಿ ಕಂಕ್ಳ ಹತ್ರ ಇದನ್ನು ತಗೊಳ್ಳೋಣ. ಇದು ಈ ರೀತಿ ಇಟ್ಕೊಂಡು ಈ ರೀತಿ ತಗೊಳ್ಳಿ. ನೋಡಿ ಇಲ್ಲಿ ಕರೆಕ್ಟಾಗಿ ಬಂತು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲ 5ವರೆಗೂ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಇದು 5ವರೆ ಮಾಮೂಲಿ, ಇದು 5ವರೆ ಇದೆ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಇದು ಜಾಯಿಂಟ್ ಮಾಡ್ಕೊಳ್ಳೋಣ. ಜಾಯಿಂಟ್ ಮಾಡ್ಕೋಬೇಕು ಇದನ್ನು. ಮತ್ತು ಈ ಕಡೆಯಿಂದ ಹಿಂಗೆ ಜಾಯಿಂಟ್ ಮಾಡಿ. ಓಕೆನಾ? ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಈಗ ಇಲ್ಲಿ 1/4 ಇಂಚ್ ತೊಗೊಳ್ಳಿ. ಯಾಕೆಂದರೆ ಇದು ಬೋಟ್ನಲ್ಲ, ಡೀಪ್ ಒಂದು 6 ಅಂದರೆ 6 ಇಂಚ್ ಬರುತ್ತೆ. ಮೇಲ್ಗಡೆ ಅರ್ಧ ಇಂಚ್ ಸ್ಟಿಚಿಂಗ್ ಹೋದರೆ 6 ಇಂಚ್ ಬರುತ್ತೆ. ಹಂಗಾಗಿ ಇಲ್ಲಿ ಸ್ವಲ್ಪ ನೀವು ಜಾಸ್ತಿನೇ ತೊಗೋಬೇಕಾಗುತ್ತೆ. ಏನಕ್ಕಪ್ಪ ಅಂದರೆ ಇಲ್ಲಿ ಡೀಪ್ ಕಡಿಮೆ ಆದಾಗ ಇಲ್ಲಿ ಜಾಸ್ತಿ ತೊಗೋಬೇಕು. ನಮಗೆ ಇಲ್ಲಿ ಅಗಲ ಜಾಸ್ತಿ ಬರಬೇಕು. ಇಲ್ಲಿ ಡೀಪ್ ಬಂದಾಗ ಏನಾಗುತ್ತೆ, ಬಟ್ಟೆ ಅಗಲ ಆಗ್ತಾ ಹೋಗುತ್ತೆ. ಇದು ಇನ್ನೂ ಅಗಲ ಆಗ್ತಾ ಹೋಗುತ್ತೆ. ಆವಾಗ ಇದನ್ನು ಕಮ್ಮಿ ಮಾಡಬೇಕು. ಇಲ್ಲಿ ಬಂದಾಗ ಅವಾಗ ಟೈಟಾಗಿ ಕೂತ್ಕೊಳ್ಳುತ್ತೆ. ಈಗೇನಾಗುತ್ತೆ, ಇಲ್ಲಿಗೆ ತೊಗೊಂಡ್ರೆ ನಿಮ್ಗೆ ಟೈಟ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಇಲ್ಲಿ ಫ್ರೀ ಬರಬೇಕು. ಹಂಗಾಗಿ ಇಲ್ಲಿ 1/4 ಇಂಚಿಗೆ ತೊಗೊಳ್ಳಿ. ಓಕೆನಾ? ಈ ರೀತಿ 1/4 ಇಂಚಿಗೆ ಈ ರೀತಿ ರೌಂಡ್ ಶೇಪ್ ಕೊಡಿ. ಓಕೆನಾ? ಅಷ್ಟೇ. ಇವಾಗ ಇದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡಿ ಇಲ್ಲಿಗೆ ಬರುತ್ತೆ. ಇಲ್ಲಿ ಸ್ಟಿಚ್ಚಿಂಗ್ ಬಿಟ್ಬಿಡೋಣ. ಇಲ್ಲಿಂದ ಸ್ಟಿಚ್ಚಿಂಗ್ ಬಿಟ್ಟು ಈ ರೀತಿ ತೊಗೊಂಡ್ರೆ ಇಷ್ಟು ಬರುತ್ತೆ. ಓಕೆನಾ? 5ವರೆ, ಇದು 5ವರೆ ಇದೆ. ಓಕೆನಾ? ಹೀಗಿದೆ. ಇದನ್ನು ಒಂದು ರೌಂಡ್ ಶೇಪ್ ನೀಟಾಗಿ ಕೊಡೋಣ. ಜಾಸ್ತಿ ಡೀಪ್ ಆಗೋದ್ರೆ ಕಷ್ಟ. ಈ ರೀತಿ ಆಯಿತಾ? ಈಗ ಇದು ಕಟ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು 40 ಸೈಜಿನ ಬ್ಲೌಸ್. ಓಕೆನಾ? ನೋಡಿ ಈ ಥರ ಡೀಪ್ ಕಡಿಮೆ ಇದ್ದಾಗ ಇಲ್ಲಿ ನೀವು ಜಾಸ್ತಿ ತೊಗೋಬೇಕು. ಅದು ನೆನ್ಪಿಟ್ಕೊಳ್ಳಿ. ನೀವು ಡೀಪು ಇವಾಗ ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಇಲ್ಲಿ ಕಡಿಮೆ ಮಾಡ್ಕೋಬೇಕು, ಇಲ್ಲಿ ಜಾಸ್ತಿ ತೊಗೋಬೇಕು. ಓಕೆನಾ? ಇಲ್ಲಿ ಡೀಪ್ ಆಯ್ತಿದ್ದಂಗೆ ಇಲ್ಲಿ ಒಳಗಡೆ ಬರಬೇಕು, ಇಲ್ಲಿ ಜಾಸ್ತಿ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ, ನೀವು ಇಲ್ಲಿ ಡೀಪ್ ಆಗ್ತಿದ್ದಂಗೆ ಇಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು. ಡೀಪ್ ಮೇಲೆ ಬರ್ತಿದ್ದಂಗೆ ಇದು ಸ್ವಲ್ಪ ಮೇಲೆ ಹೋಗಬೇಕು. ಯಾಕೆಂದರೆ ಹೋಗ್ತಾ ಇದು ಡೀಪು ಹಿಂಗೆ ಎಕ್ಸ್ಪೆಂಡ್ ಆಗೋಲ್ಲ. ಇದು ಹಿಂಗೆ ಬರೋಲ್ಲ, ಇದು ಹಿಂಗೆ ಕೂತ್ಕೊಳ್ಳುತ್ತೆ. ಆವಾಗೇನಾಗುತ್ತೆ, ನಮ್ಗೆ ಇಲ್ಲಿ ಕಂಕ್ಳ ಹತ್ರ ಟೈಟ್ ಆಗುತ್ತೆ. ಹಿಂಗೆ ಕೂತ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಫ್ರೀ ಬಂದ್ಬಿಡುತ್ತೆ. ಓಕೆನಾ? ಇವಾಗ ಇಲ್ಲಿ ಕಮ್ಮಿ ಇದ್ದಾಗ ಇಲ್ಲಿ ಜಾಸ್ತಿ ತೊಗೊಳ್ಳಿ. ಕಂಕ್ಳ ಹತ್ರ ಜಾಸ್ತಿ ತೊಗೋಬೇಕು. 1/4, 1/2 ಆ ಥರ ತೊಗೋಬೇಕು. ಇದು 40 ಸೈಜ್ ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಈ ರೀತಿ ಕಮ್ಮಿ ಇದ್ದಾಗ ಇಲ್ಲಿ ಆರ್ಮೋಲ್ ರೌಂಡಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾಡ್ಕೋಬೇಕು. ಇಲ್ಲಿ ಕಮ್ಮಿ ಇದ್ದಾಗ ಇದೊಂದು ಮೆಥಡನ್ನ ನೆನ್ಪಿಟ್ಕೊಳ್ಳಿ. ಅದು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಅಂತ. ಇವು ಒಂದೇ ವೀಡಿಯೋದಲ್ಲಿ ಎಲ್ಲನೂ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ, ಅರ್ಥ ಆಗಲ್ಲ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಓಕೆ, ಈ ರೀತಿ ಕಟ್ ಮಾಡ್ಕೊತೀನಿ. ಈಗ ಇಲ್ಲಿಂದ ಆಯ್ತು. ಬ್ಲೌಸ್ ಪೀಸ್ನ ಇವು ಬ್ಯಾಕ್ ಕಟ್ ಮಾಡಿದ್ವಲ್ಲ, ಈಗ ಇಟ್ಕೊಳ್ಳಿ. ಈ ಕಡೆ ಅರ್ಧ ಇಂಚ್ ಬಿಟ್ಬಿಡಿ. ಈ ರೀತಿ ಇಟ್ಕೋಬೇಕು. ಓಕೆನಾ? ಈ ರೀತಿ ಇಟ್ಕೊಂಡು ಇಲ್ಲಿ 1 ಇಂಚು ಜಾಸ್ತಿ ತೊಗೊಳ್ಳಿ. ಓಕೆನಾ? ಏನಕ್ಕಂದರೆ ಇಲ್ಲಿ ನಾವು ಡಾಟ್ ಹಿಡಿತೀವಲ್ಲ, ಅದಕ್ಕೋಸ್ಕರ. ಓಕೆನಾ? 1 ಇಂಚು ಜಾಸ್ತಿ. ಇವಾಗ ಇದಿಷ್ಟ ಆಯಿತು. ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಓಕೆ, ಮತ್ತು ಈ ಕಡೆನೂ ಇದು ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಮತ್ತು ಈ ಕಡೆನೂ ಹಾಗೆ ಕಟ್ ಮಾಡ್ಕೊಳ್ಳೋಣ.
ಇದು ನ್ಯಾಚ್ ಹಾಕೊಂಡ್ಬಿಡೋಣ. ಇದು ರೆಡಿ ಆಯಿತು. ಈಗ ಇಟ್ಬಿಟ್ಟು ಇದು ತೆಗೆದುಬಿಡೋಣ. ಈ ಪೀಸ್ ತೆಗೆದುಬಿಟ್ಟು ಇವಾಗ ಇಲ್ಲಿ ಶೇಪ್ ತೆಗಿಬೇಕು. ಓಕೆನಾ, ಈ ರೀತಿ ಶೇಪ್ ತಗೊಳ್ಳಿ. ಆಯಿತು, ಪಟ್ಟಿ ಕಡೆಯಿಂದ ತಗೊಳ್ಳಿ. ಈ ರೀತಿ ತಗೊಂಡು ಇಲ್ಲಿ ಮಾಮೂಲಿ ಇಲ್ಲಿ ಅರ್ಧ ಹುಕ್ಸ್ ಪಟ್ಟಿಗೆ ಬಿಟ್ಟಿರ್ತೀವಲ್ಲ ಅದು ಬಿಟ್ಬಿಡಿ, ಅದು ಲೆಕ್ಕಕ್ಕೆ ತೊಗೋಬಾರ್ದು. ಅದನ್ನು ಬಿಟ್ಟು ಈ ರೀತಿ ತೊಗೊಳ್ಳಿ. ಓಕೆನಾ, ಇದು ಆ್ಯಕ್ಚುಲಿ ಕ್ರಾಸ್ ಕಟ್ಟಿಂಗ್ ಇರೋದ್ರಿಂದ ಹಿಂಗೆ ಎಳೆಯಕ್ಕೆ ಹೋಗ್ಬಿಡಿ, ಹೀಗೆ ತೊಗೊಳ್ಳಿ. ಸ್ವಲ್ಪ ಮೇಲೆ ತೊಗೋಬೇಕು, ಇದು ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಇದು ಕ್ರಾಸ್ ಕಟ್ಟಿಂಗ್ ಅದೇ ಬ್ಲೌಸು, ಅದಕ್ಕೆ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಇಲ್ಲಿ ಹಾಗೇ ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಬೆಲ್ಟು, ಅಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಈ 1 ಇಂಚ್ ಏನಕ್ಕಂದರೆ ಈ ಕಡೆ ಸ್ಟಿಚ್ಚಿಂಗ್ಗೆ ಮಧ್ಯದಲ್ಲಿ ಡಾಟ್ ಹಿಡಿತೀವಲ್ಲ ಅದಕ್ಕೆ. ಓಕೆನಾ, ಅದಾಯಿತು. ಮತ್ತು ಡಾಟ್ ಪಾಯಿಂಟ್ ಇಟ್ಕೊಳ್ಳೋಣ. ಇವಾಗ ಟೇಪಲ್ಲೇ ಅಳತೆ ಮಾಡ್ತೀನಿ. ಈ ರೀತಿ ಇಟ್ಕೊಂಡು ಇದು 9.5 ಇದೆ. 9.5 ಮತ್ತು ಇಲ್ಲಿ ಬಂದ್ಬಿಟ್ಟು 12.5. ಓಕೆನಾ, ಇದು 9.5 ಡಾಟ್ ಪಾಯಿಂಟು, ಇಲ್ಲಿಂದ ಇಲ್ಲಿಗೆ 12.5. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಆಯಿತು. ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಈ ಕಡೆ ಇಲ್ಲ 1 ಇಂಚ್ ಇದೆ, 1 ಇಂಚೆ ತಗೊಳ್ಳೋಣ. ಓಕೆನಾ, ಈ ಕಡೆನೂ 1 ಇಂಚು, ಈ ಕಡೆನೂ 1 ಇಂಚು ಸಾಕು. ಓಕೆನಾ, ಓಕೆ. ಇದನ್ನು ಹಿಂಗೆ ತಂದು ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಆಯಿತು. ಈ ಕಡೆನ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ, ಈ ಕಡೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಇಲ್ಲಿ ಇಟ್ಕೊಂಡು ಇಲ್ಲಿ ಒಂದು 1 ಇಂಚು ಜಾಸ್ತಿ ತೊಗೊಳ್ಳಿ. ಏನಕ್ಕಪ್ಪ ಅಂದರೆ ಇಲ್ಲಿ ಡಾಟ್ ಹಿಡಿತೀವಿ, ಇಲ್ಲಾಂದರೆ ಈ ಕಡೆ ಸ್ಟಿಚಿಂಗ್ ಬರುತ್ತಲ್ಲ, ಎರಡಕ್ಕೂ ಸೇರಿಸಿ 1 ಇಂಚ್ ತೊಗೊಳ್ಳಿ. ಓಕೆನಾ, ಇದಿಷ್ಟು ಈ ರೀತಿ ಬಂತು ನೋಡಿ. ಓಕೆ, ಆಯಿತು. ಈಗ ಶೇಪ್ ತೆಗೆಯೋಣ. ಆಯಿತು. ಮತ್ತು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ಇದನ್ನು ರೌಂಡ್ ಶೇಪ್ ಕಟ್ ಮಾಡ್ಕೊಳ್ಳಿ. ಇದು ರೆಡಿ ಆಯಿತು. ಓಪನ್ ಇರೋದು ಆ ಕಡೆ, ಕ್ಲೋಸ್ ಇರೋದು ನಮ್ಮ ಕಡೆ. ಈ ರೀತಿ ಬರಲಿ. ಸ್ಲೀವ್ಸ್ ಕಟಿಂಗ್ ಮಾಡುವಾಗ ಮಾಮೂಲಿ ಕೆಳಗಡೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿಗೆ ಮಾರ್ಕ್ ಮಾಡಿ ಮಾಮೂಲಿ ಶೇಪ್ ತೆಗೆಯೋಣ. ಓಕೆನಾ, ಎರಡು ಪೀಸ್ ತೆಗೆದು ಶೇಪ್ ತೆಗೆಯೋಣ. ಇಷ್ಟೇ. ಓಕೆನಾ, ಇದೆಯಾ ಬ್ಲೌಸ್ ಕಟಿಂಗ್ ಹೀಗಾಗಿರುತ್ತೆ. ಓಕೆನಾ, ಈ ರೀತಿ ಕಟಿಂಗ್ ಮಾಡಿದ್ದೀನಿ ನೋಡಿ. ಇಷ್ಟೇ, ಎಷ್ಟು ಸುಲಭವಾಗಿ ಕಟಿಂಗ್ ಮಾಡ್ಬೋದಲ್ವ. ಇದು 40 ಸೈಜ್ ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.